ನಾನು ಮಾಡ್ತಿರೋ ಪ್ರಾಡಕ್ಟು ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆರ್ಡ್ರ್ ಕೊಡ್ಬೋದು. ಆಮೇಲೆ ಒಂದ್ಸರಿ ನಮ್ಮನೆ 3 BHK ಆಗಿರೋದ್ರಿಂದ ಬಟ್ ನಾನು 2 BHK ಅಂತ ಹೇಳ್ತೀನಿ, ಯಾಕಂದರೆ ಅದಕ್ಕೆ ಮೇಲೆ ಹತ್ತಕ್ಕೆ ಬರಲ್ಲ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಮಗಳು ಇವಳು ಅದು ರೋಬೋ ಕೆಲಸ ಮಾಡ್ತಾಯಿದೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವು. ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ಏನೇನೋ ಪ್ರಶ್ನೆಗಳು ಕೇಳಿದರು ಕಮೆಂಟಲ್ಲಿ. ಪಾಪ ಅವ್ರಿಗೆಲ್ಲ ಕರೆಕ್ಟಾಗಿ ಉತ್ತರ ಕೊಡೋಣ ಅಂತ ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀವಿ. ಹೇಳಮ್ಮ ರಂಜು. ಅದು ಹೇಳ್ದಂಗೆ ಕಂಪನಿ ಹೆಸರು ನಾರ್ವಾಲ್ ಅಂತ ಲಿಂಕ್ ಹಾಕಿದ್ದಾರೆ ಅಮ್ಮ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು ನೀವು ಅಲ್ಲಿ ಹೋಗಿ. ಅದು US ಅಲ್ಲೆಲ್ಲ ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಿರೋ ಬ್ರ್ಯಾಂಡ್. ಅದು ಇಲ್ಲಿ ಈಗಿನ್ನೂ ಶುರು ಆಗ್ತಿದೆ. ಇದಕ್ಕೆ ಕಾಂಪಿಟೇಟರ್ ಬ್ರ್ಯಾಂಡ್ಸ್ ತುಂಬ ಇದೆ. ನಾವೆಲ್ಲ ಒಂದು ರಿಸರ್ಚ್ ಮಾಡಿ ಕೊನೆಗೆ ಇದು ಅಂತ ತೊಗೊಂಡಿರೋದು. ಯಾಕಂದರೆ ಕಸಿನ್ಸ್ ಆಲ್ರೆಡಿ US ಅಲ್ಲಿ ಇದು ಯೂಸ್ ಮಾಡ್ತಿದ್ದಾರೆ. ಏನಂದರೆ ಒಂದ್ಸರಿ ಮಾಪಿಂಗ್ ಹಾಕ್ತೀನಿ, ಆಮೇಲೆ ವ್ಯಾಕ್ಯೂಮಿಂಗ್ ಫಸ್ಟ್ ಹಾಕಿ ಆಮೇಲೆ ಮಾಪಿಂಗ್ ಹಾಕ್ತೀನಿ. ಒಂದ್ಸರಿ ವ್ಯಾಕ್ಯೂಮ್ ಹಾಕಿದ್ರೆ ಎಲ್ಲರೂ ಕೇಳ್ತಿದ್ರೆ ಎಷ್ಟೊತ್ತು ಚಾರ್ಜ್ 100% ಆಗೋಕ್ಕೆ ಎಷ್ಟೊತ್ತು ಬೇಕು, ಮತ್ತು ಕ್ಲೀನ್ ಮಾಡುತ್ತೆ ಎಲ್ಲ ಒಂದ್ಸರಿಗೆ ಬನ್ನಿ. ಎಲ್ಲರೂ ಕೇಳ್ತಿದ್ರಿ ಚಾರ್ಜ್ 100% ಆಗೋಕ್ಕೆ ಎಷ್ಟೊತ್ತು ಬೇಕಾಗತ್ತೆ, ಮತ್ತು 100% ಆದರೆ ಒಂದ್ಸರಿ ಮನೆ ಫುಲ್ ಕ್ಲೀನ್ ಮಾಡೋಕ್ಕೆ ಎಷ್ಟು ಚಾರ್ಜ್ ಖಾಲಿ ಆಗುತ್ತೆ ಅಂತ. ಏನಂದರೆ ಒಂದು ಥಿಂಗ್, ಇದು ಚಾರ್ಜ್ ಹಾಕಿನೇ ಇಡಬೇಕು, ಯಾವಾಗಲೂ ಅದು ಪ್ಲಗಿನ್ ಆಗೇ ಇರಬೇಕು, ಮತ್ತು ವೈಫೈ ಕನೆಕ್ಟ್ ಆಗಿರ್ಬೇಕು. ಮನೇಲಿ ವೈಫೈ ಇರುತ್ತೆ, ಅದಕ್ಕೆ ಅದು ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ನಮ್ಮ ಫೋನಲ್ಲಿ ಬ್ಲೂಟೂತ್ ಮೂಲಕ ಅಥವಾ ವೈಫೈ ಮೂಲಕ ಅದು ಪೇರ್ ಆಗಿರುತ್ತೆ. ಈ ಡಿವೈಸ್ ನಮ್ಮ ಫೋನಲ್ಲಿ ಪೇರ್ ಆಗಿರುತ್ತೆ, ಅದರಿಂದ ನಾವು ಫೋನಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಮತ್ತು 100% ಆಗೋದು ಅಂದರೆ ಎನಿ ಟೈಮ್ ಪ್ಲಗಿನ್ ಆಗಿರೋದ್ರಿಂದ ಚಾರ್ಜ್ ಆಗ್ತಾನೆ ಇರುತ್ತೆ. 100% ಆದಮೇಲೆ ಅದಾಗದೇ ಆಫ್ ಆಗಿರುತ್ತೆ. ಸೊ ಬಸ್ಟ್ ಆಗೋದು ಅಥವಾ ಫೋನ್ ಬಿಸಿ ಆಗೋದು ಆ ಥರ ಎಲ್ಲ ಈ ಮಷಿನ್ ಆಗಲ್ಲ. 100% ಆದಮೇಲೂ ಅದಾಗದೇ ಆಟೋಮೆಟಿಕಲಿ ಆಫ್ ಮಾಡ್ಕೊಳ್ಳುತ್ತೆ. ಆಮೇಲೆ ಒಂದ್ಸರಿ ನಮ್ಮನೆ 3 BHK ಆಗಿರೋದ್ರಿಂದ ಬಟ್ ನಾನು 2 BHK ಅಂತ ಹೇಳ್ತೀನಿ, ಯಾಕಂದರೆ ಡೂಪ್ಲೆಕ್ಸ್ ಮೇಲೆ ಹತ್ತದ ಮೇಲೆ ಒಂದು ರೂಮ್ ಇದೆ. ಸದ್ಯಕ್ಕೆ ನಾನು 2 BHK ಅಂತ ಹೇಳ್ತೀನಿ. ಡೈನಿಂಗ್ ಏರಿಯಾ, ಕಿಚನ್ 2 BHK ಮತ್ತು ಲಿವಿಂಗ್ ಏರಿಯಾ ಇಷ್ಟು ಕ್ಲೀನ್ ಮಾಡುತ್ತೆ. ಒಂದ್ಸರಿ ಬರೀ ವ್ಯಾಕ್ಯೂಮ್ ಮಾಡೋಕ್ಕಂದರೆ ಬರೀ ಗುಡಿಸ್ಕೊಳ್ಳೋಕ್ಕೆ ಒಂದು 60-62% ಖಾಲಿ ಆಗಿರುತ್ತೆ. ಏನಕ್ಕೆ ಅಂದರೆ ಅದರಲ್ಲಿ ಮೋಡ್ಸ್ ಇದೆ, ವ್ಯಾಕ್ಯೂಮಿಂಗ್ ಮೋಡ್ಸ್ ಇದೆ. ಒಂದು ನಿಧಾನಕ್ಕೆ ಸ್ವಲ್ಪ ಸಕ್ಷನ್ ಪವರ್ ಮೂಲಕ ಮಾಡ್ಕೊಳ್ಳುತ್ತೆ, ಇನ್ನೊಂದು ಮೀಡಿಯಮ್, ಇನ್ನೊಂದು ವೆರಿ ಸ್ಟ್ರಾಂಗ್. ನಾನು ಯಾವಾಗಲೂ ಸ್ಟ್ರಾಂಗ್ ಮಾಡ್ತೀನಿ, ಯಾಕಂದರೆ ಅಲ್ಲಿ ಇಲ್ಲಿ ಕೂದಲಿರುತ್ತೆ, ಇಲ್ಲ ಮಕ್ಕಳು ಓಡಾಡ್ತಿರ್ತಾರೆ, ಸ್ವಲ್ಪ ಧೂಳಾಗಿರುತ್ತೆ ಅಂತ ವೆರಿ ಸ್ಟ್ರಾಂಗ್ ಮಾಡ್ತೀನಿ. ಆಮೇಲೆ ಮಾಪಿಂಗ್ ಹಾಕುವಾಗ ಮಿಕ್ಕಿದ 42%ಅಲ್ಲಿ ಇನ್ನೂ 20% ಉಳಿದಿರುತ್ತೆ. ಸೊ ಮಿಕ್ಕಿದ 42 ಅಲ್ಲ, ಸಾರಿ 38%, ಅದರಲ್ಲಿ ಇನ್ನೂ 20% ಉಳಿದಿರುತ್ತೆ. ಸೊ ಅದರಿಂದ ಫುಲ್ ಮನೆ ಗುಡಿಸಿ ವರ್ಷಕ್ಕೆ ಹತ್ರ 80% ಚಾರ್ಜ್ ಬೇಕಾಗತ್ತೆ ಅದಕ್ಕೆ. ಮತ್ತೆ ಇನ್ನೇನು ಪ್ರಶ್ನೆ ಕೇಳಿದ್ರಿ? ಸರ್ವಿಸ್ ಮೇಲ್ ಹೋಗುತ್ತಾ? ಮೆಟ್ಲು ಹತ್ಕೊಂಡು ಮೇಲ್ ಹೋಗುತ್ತಾ, ಮೇಲ್ಗಡೆ ಮನೆ ಅಥವಾ ಮೇಲ್ಗಡೆ ರೂಮ್ ಇದ್ರೆ ಹೇಗೆ ಕ್ಲೀನ್ ಮಾಡುತ್ತೆ ಅಂತ. ಅದಕ್ಕೆ ಮೇಲ್ ಹತ್ತಕ್ಕೆ ಬರಲ್ಲ. ಅದು ಇನ್ ಕೇಸ್ ಮೆಟ್ಲ ಹತ್ತಕ್ಕೆ ಹೋದ್ರೆ ಅದು ಬಿದ್ದಿರುತ್ತೆ. ಅದರಿಂದ ಅದಕ್ಕೆ ಸ್ಟೇರ್ಲೆಸ್ ಮೋಡ್ ಅಂತ ಆನ್ ಮಾಡಿರ್ತೀವಿ ಮನೇಲಿ, ಮೊಬೈಲಲ್ಲಿ. ಸ್ಟೇರ್ ಕೇಸ್ ಅಂತ ಇರಲ್ಲ, ಸ್ಟೇರ್ಲೆಸ್ ಮೋಡ್ ಅಂತ ಇರುತ್ತೆ, ಅದು ಆನ್ ಇರುತ್ತೆ. ಅದಾಗದ ಹತ್ತಲ್ಲ. ಆದರೆ ನಮ್ಮ ಮನೇಲಿ ಮೇಲ್ಗಡೆ ರೂಮ್ನ ಪೇರ್ ಮಾಡಿದ್ದೀವಿ, ಅದಕ್ಕೆ ಮ್ಯಾಪಿಂಗ್ ಮಾಡಿದ್ದೀವಿ. ಅದರಿಂದ 3rd ರೂಮ್ಗೆ ನಾವು ಮಷಿನ್ನ ತೊಗೊಂಡೋಗಿ ರೂಮ್ ಎಂಟ್ರೆನ್ಸಲ್ಲಿ ಇಟ್ಟರೆ ಅದು ಆಲ್ರೆಡಿ ಮ್ಯಾಪ್ ಆಗಿದೆ. ಮೆಟ್ಲಿಂದ ಕೆಳಗೆ ಬೀಳೋದಾಗಲಿ ಅಥವಾ ಆ ರೂಮ್ನ ಇಲ್ಲಿ ಕೆಳಗಡೆ ಮನೆ ಹೇಗೆ ಕ್ಲೀನ್ ಮಾಡುತ್ತೆ ಹಾಗೆ ಕ್ಲೀನ್ ಮಾಡುತ್ತೆ. ಸೊ ಮೆಟ್ಲು ಗುಡಿಸೋದು ಒರೆಸೋದು ಅದು ಮಾಡಲ್ಲ. ಅದರಿಂದ ನಾನೇನು ಮಾಡಿದ್ದೀನಿ, ನಮ್ಮನೆ ಪಾತ್ರೆ ತೊಳೆಯೋಕ್ಕೆ ಇನ್ಯಾರು ಹೆಲ್ಪರ್ ಬರ್ತಾರೆ ಅವ್ರಿಗೆ ಅದನ್ನು ಹೇಳಿದ್ದೀನಿ. ವಾರಕ್ಕೆ 1 ದಿನನೋ 2 ದಿನನೋ ಮೆಟ್ಲು ಗುಡಿಸಿ ಒರೆಸಿ ಮಾಡ್ತಾರೆ. ಮತ್ತು ಸರ್ವಿಸು, ನಾರ್ವಾಲ್ ಸರ್ವಿಸ್ ಸೆಂಟರ್ ಸದ್ಯಕ್ಕೆ ಬೆಂಗಳೂರಲ್ಲಿ ಫಿಸಿಕಲ್ ಸರ್ವಿಸ್ ಸೆಂಟರ್ ಇಲ್ಲ. ಬಟ್ ಅಮೆಝಾನ್ ಮೂಲಕ ತೊಗೊಂಡಿರೋದ್ರಿಂದ ಗ್ಯಾರಂಟಿ ನಾರ್ವಾಲ್ ಅವರೇ ಎನಿ ಟೈಮ್ 24 hours ಟೈಮ್ ತೊಗೊಳ್ತಾರೆ. ನಾವೇನೇ ರೈಸ್ ಮಾಡಿದ್ರು ಅವರೇ ಬಂದು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಏನು ತಪ್ಪಾಗಿದೆ. ಆ್ಯಂಡ್ ಈಗ ಸದ್ಯಕ್ಕೆ ಮಷಿನಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಫುಲ್ ಮೆಷಿನ್ನೇ ರೀಪ್ಲೇಸ್ ಮಾಡ್ತಿದ್ದಾರೆ, ರೋಬೋನೇ ರೀಪ್ಲೇಸ್ ಮಾಡ್ತಿದ್ದಾರೆ. ಏನೇ ಒಂದು ಒಳಗಡೆ ಏನೇ ಇಶ್ಯೂ ಇದ್ರು, ಮೈನರ್ ಇಶ್ಯೂ ಇದ್ದರೆ ಇಲ್ಲೇ ರಿಸಾಲ್ವ್ ಮಾಡಿ ಹೋಗ್ತಾರೆ. ಬಟ್ ಮೇಜರ್ ಏನಾದರೂ ಇತ್ತು ಅಂದರೆ ಫುಲ್ ಕಂಪ್ಲೀಟ್ ರೋಬೋ ಏನಿದೆ ಅದರದ್ದು ಬೇಸ್ ಸ್ಟೇಷನ್ನು ಎಲ್ಲನೂ ರೀಪ್ಲೇಸ್ ಮಾಡ್ತಾರೆ. ಬಟ್ ಸರ್ವಿಸ್ಗೆ ಇವತ್ತವರೆಗೂ ನಮಗೇನೂ ತೊಂದರೆ ಬಂದಿಲ್ಲ. ಒಂದ್ಸರಿ ನಮಗೆ ಇನಿಷಿಯಲ್ ಸ್ಟೇಜಲ್ಲಿ ತೊಗೊಂಡಿದ್ದ ದಿನ ನೆಕ್ಸ್ಟ್ ದಿನ ಏನೋ ನೀರು ಸರಿಯಾಗಿ ತೊಗೊಳ್ತಾ ಇಲ್ಲ, ಟ್ಯಾಂಕ್ ಇರೋದ್ರಿಂದ ಅದ್ರಲ್ಲಿ ನೀರು ತುಂಬಿಸಿರ್ತೀವಿ, ಇದು ರೋಬೋನೇ ಟ್ಯಾಂಕಿಂದ ನೀರು ತೊಗೊಳುತ್ತೆ. ಬಟ್ ಇದು ಅದು ಮಾಡ್ತಿರ್ಲಿಲ್ಲ. ಸೊ ಅವಾಗ ಕರೆದ್ರೆ ಇಮಿಡಿಯೇಟ್ ನೆಕ್ಸ್ಟ್ ದಿನ ಮಾರ್ನಿಂಗ್ ಬಂದರು
ರಿಸಾಲ್ವ್ ಮಾಡಿದ್ರು ಅವ್ರ ಮುಂದೆನೇ ಒಂದ್ಸರಿ ವರ್ಕ್ ಆಗುತ್ತಾ ನೋಡ್ತಾರೆ. ಸೊ ಎಲ್ಲ ರಿಸಾಲ್ವ್ ಆಯಿತು, ಹೊರಟ್ರು. ಅದರಿಂದ ಅಮೆಝಾನ್ ಮೂಲಕ ತೊಗೊಂಡಿರೋದ್ರಿಂದ ಇದು ಅಮೆಝಾನ್ ಸರ್ವಿಸ್ ಅವ್ರು ಬರಲ್ಲ, ನಾರ್ವಾಲ್ ಅವರೇ ಬರ್ತಾರೆ. ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ನಮ್ಮ ಹತ್ರ. ಎನಿ ಟೈಮ್ ಅವ್ರಿಗೂ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಸೊ ಸರ್ವಿಸ್ ಏನೂ ತೊಂದರೆ ಇಲ್ಲ. ಇನ್ನೇನು ಕೇಳಿದ್ದಾರೆ? ಇನ್ನೇನಿಲ್ಲ, ಅದೇ ಮೆಟ್ಲು ಹತ್ಕೊಂಡು ಹೋಗುತ್ತಾ ಅಂತ ಕೇಳಿದ್ರು. ತುಂಬಾ ಜನ ಕೇಳಿದ್ರಿ ಮೆಟ್ಲು ಹತ್ಕೊಂಡು ಹೋಗುತ್ತಾ ಅಂತ. ಇಲ್ಲ, ಅದಂತೂ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಈ ರೋಬೋ ಅಥವಾ ನಾರ್ಮಲ್ ವ್ಯಾಕ್ಯೂಮ್ ಕ್ಲೀನರ್ ಯಾವುದೋ ಅದಾಗದೆ ಮೆಟ್ಲು ಹತ್ತೋದು ಅಥವಾ ಗೋಡೆ ಹತ್ತೋದೆಲ್ಲ ಮಾಡಲ್ಲ. ನಾವು ಮೇಲೋಗಿ ಬಿಟ್ರೆ ಮೆಟ್ಲು ಹತ್ಕೊಂಡು ಹೋದ್ರೆ ಮಿಷಿನ್ ಡಮ್ಕಿ ಡಮಾರ್ ಆಗೋಗುತ್ತೆ ಅಷ್ಟೇ ಅಲ್ವಮ್ಮ, ಇನ್ಯಾವುದು ಏನಿಲ್ಲ. ನಾವು ಕಮೆಂಟ್ಗೆಲ್ಲ ನೋಡಿದ್ವು, ಪಾಪ ಇವಳೇ ಹೇಳಿದ್ಲಮ್ಮ ಇಂಥ ಕಮೆಂಟ್ ಇದೆಯಮ್ಮ, ಅದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತ ಹೇಳಿದ್ಲು. ಹಾಗಾಗಿ ಅದನ್ನು ಒಂದು ಸೈಡಿಗೆ ಕೂರಿಸ್ಬಿಟ್ಟು ಅದು ಗಲಾಟೆ ಮಾಡ್ತಿತ್ತು, ಸೌಂಡ್ ಕೇಳಿಸಲ್ಲ ಅಂಥೇಳಿ ಒಂದು ಕಡೆ ಕೂರಿಸ್ಬಿಟ್ವು ನಾವು ಅದನ್ನು. ಈಗ ಇಷ್ಟೊತ್ತು ನನ್ನ ಮಗಳು ಹೇಳಿದ್ಲು, ಅರ್ಥ ಆಯಿತು ಅಂದ್ಕೊಳ್ತೀನಿ. ಅದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾರಿಗಾದ್ರೂ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು. ಅಷ್ಟೇ ಅಲ್ವೇನೇಮ್ಮ? 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹೌದು, ತುಂಬ ಕ್ಲೀನಾಗಿರುತ್ತೆ. ನಾನು ಒಂದು ಸರಿ ಮನೆ ತೋರಿಸ್ಬಿಡ್ತೀನಿ. ಬೆಳಗ್ಗೆ ಮಾಡಿರೋದು, ನಾವು ವೀಡಿಯೋನ ಇವಾಗ 5 ಗಂಟೆಲಿ ವೀಡಿಯೋ ಮಾಡ್ತಾ ಇರೋದು. ತುಂಬ ಕ್ಲೀನಾಗಿರುತ್ತೆ. ಎಲ್ಲೂ ಒಂಚೂರಲ್ಪ ನಮ್ಮ ಕಂದ ಮಲಗಿದ್ದಾನೆ, ಎಲ್ಲೂ ಒಂಚೂರು ಗಲೀಜಿರಲ್ಲ, ಹಾಗೆ ಕ್ಲೀನಾಗಿರುತ್ತೆ. ನಮ್ಮ ಗೊಂಬೆ ಹಿಂಗೆ ರೆಡಿ ಆಗಿದ್ದಾಳೆ. ಮತ್ತೆ ಒಂದು ಕೂದಲು ಕೂಡ ಹೌದು, ಕ್ಲೀನ್ ಮಾಡಿದ್ಮೇಲೆ ಸಿಗಲ್ಲ ಮನೇಲಿ. ಹೌದು, ಇನ್ಫ್ಯಾಕ್ಟ್ ನಾವೇ ಒರೆಸಿದ್ರು, ಮಾಪ್ ಮಾಡಿದ್ರು, ಮಾಪಲ್ಲಿ ಕೂದಲು ಅಂಟ್ಕೊಂಡಿರುತ್ತೆ, ನೆಲದಲ್ಲಿ ಒದ್ದೆ ಇರೋದ್ರಿಂದ ಕೂದಲು ಅಲ್ಲಿ ಇಲ್ಲಿ ಇರುತ್ತೆ. ಇದೆಲ್ಲೂ ಇಲ್ಲ. ಏನಂದ್ರೆ ತುಂಬಾ ಎಡ್ಜ್, 2 ಗೋಡೆ ಮೀಟ್ ಆಗೋ ಕಾರ್ನರ್ ಏನಿರುತ್ತೆ ಎಡ್ಜ್, ಅಲ್ಲಿ ಸ್ವಲ್ಪ ಧೂಳು ಹಾಗೆ ಇರುತ್ತೆ. ಯಾಕಂದ್ರೆ ಇದು ರೌಂಡ್ ಆಗಿರೋದ್ರಿಂದ ಮಿಷಿನ್ ತುಂಬಾ ಕಾರ್ನರ್ಗೆ ಹೋಗಲ್ಲ. ನಾನು ಏನು ಮಾಡ್ತೀನಿ, ವಾರಕ್ಕೆ ಒಂದ್ಸರಿ ನಾನೇ ಇಡೀ ಮನೆ ಮಾಪ್ ಮಾಡ್ಕೋತೀನಿ ನನ್ನ ಸಮಾಧಾನಕ್ಕೆ. ಅದರಿಂದ ಆ ಟೈಮಲ್ಲಿ ಆ ಕಾರ್ನರ್ದೆಲ್ಲಾನು ಕ್ಲಿಯರ್ ಆಗುತ್ತೆ. ಇದು ಕಾರ್ನರ್ ಎಲ್ಲ ಕ್ಲಿಯರ್ ಇದಾಗತ್ತೆ. ಬರೀ 2 ಗೋಡೆ ಮೀಟ್ ಆಗುವಾಗ ಏನ್ ಎಡ್ಜ್ ಇರುತ್ತೆ, ಇವಾಗ ರೋಬೋ ನಿಂತಿದೆಯಲ್ಲ ಅಲ್ಲಿ ಒಂದು ಎಡ್ಜ್ ಇದೆಯಲ್ಲ, ಆ ಎಡ್ಜ್ ಆಗಲ್ಲ ನೋಡಿ, ಆ ಒಳಗೆ ಹೋಗಲ್ಲ ಅಂತ ಹೇಳಿ ಹೇಳ್ತಿರೋದು. ಒಳಗಂದ್ರೆ ಒಟ್ಟು ಎಡ್ಜ್ ಅಲ್ಲಿ ಹೋಗಲ್ಲ ಅಂತ ಹೇಳ್ತಿರೋದು. ಇನ್ನೆಲ್ಲ ಸೈಡೆಲ್ಲ ಫುಲ್ಲು ಕ್ಲೀನ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ವಮ್ಮ, ಇನ್ನೇನು ಇಲ್ಲ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ. ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾಳೆ. ಇನ್ನೇನಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ. ತುಂಬ ಚೆನ್ನಾಗಿ ಒಳ್ಳೆ ರೀತಿಲಿ ಕಮೆಂಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಮಾ.